ಸುವರ್ಣ. ಖುಷಿ 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 ಮಸ್ತಕೆ ಅಗ್ನಿ ಯಸ್ಯ ಸಹೇವ ಅಸ್ತಿ ಪರಮಮ ತ್ವಮೇವ ಇತಿ ದೇವಾಜ್ಞ ಇದಾನಿಂ ಜಯತು ಸರ್ವದಂ ತದ್ ಸರ್ವಸ್ವ ಸಂಬಂಧ ಸನ್ಮತಿ ತನ್ ಮನ ಚಿತ್ತಾತಿ ಭಸ್ಮುರಂ ಸರ್ವಶತ್ರುನಾಂ ವಿಭುತಂ ರಕ್ತಂ ರಕ್ತ ಅರ್ಥ ತದ ಸಂಬಂಧ. ಏನಾಯ್ತು? ಏನೋ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ. ಇಲ್ಲ, ನೀವು ಯಾವುದೇ ರೀತಿ ಇದ್ದವರೇ ಅಲ್ಲ. ಏನಾಯ್ತು ಅಂತ ಹೇಳಿ. ಕುಸುಮ, ಮಾತಿನಿಂದ ಮನೆ ಕಟ್ಟಬಹುದು, ಕಟ್ಟಿದ ಮನೆನ ಒಡಿಲೂಬಹುದು ಅಲ್ವಾ? ಅಂದ್ರೆ ನೀವು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀರಾ? ನಮ್ಮ ವಿಷ್ಣು ತಮಾಷೆಗೆ ಅಂತ ರಜನಿ ಮುಂದೆ ನಿಮ್ಮ ಅಪ್ಪನ ಅರೆಸ್ಟ್ ಮಾಡ್ತಿದ್ದು ತಾನೇ ಅಂತ ಹೇಳ್ಕೊಂಡಿದ್ದಾನೆ. ಅದರಿಂದ ಅವಳು ಮತ್ತೆ ಅವ್ರ ಮನೆಯವರು ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ತಮಾಷೆ ತಾನೇ ಮಾಡಿದ್ದು, ಅದಕ್ಕೆ ಬೇಜಾರಾಗೋ ಅಗತ್ಯ ಏನಿದೆ? ಇಂಥ ವಿಷಯದಲ್ಲಿ ತಮಾಷೆ ಮಾಡಿದರೆ ಯಾರಿಗಾದರೂ ಬೇಜಾರಾಗದೆ ಇರತ್ತಾ ಕುಸುಮ? ಯಾಕೆ ಬೇಜಾರಾಗಬೇಕು? ರಜಿನಿಗೆ ತನ್ನ ಗಂಡಿನ ಮೇಲೆ ನಂಬಿಕೆ ಇದ್ರೆ ಬೇಜಾರಾಗೋ ಪ್ರಶ್ನೆನೇ ಇಲ್ಲ. ವಿಷ್ಣು ಏನು ಅಂತ ಅವಳು ಚೆನ್ನಾಗಿ ಗೊತ್ತಿರಬೇಕು. ಅದನ್ನ ಬಿಟ್ಟು ಅನುಮಾನ ಪಟ್ರೆ ಒಟ್ನಲ್ಲಿ ಅವಳಿಗೆ ಜಗಳ ಆಡೋದಕ್ಕೆ ಒಂದು ಕಾರಣ ಬೇಕಾಗಿತ್ತು ಅಷ್ಟೇ. ಮಾವ, ರಜನಿ, ಹೇಗಿದೆಯಾ ರಜನಿ? ಚೆನ್ನಾಗಿದ್ದೀನಿ ಮಾವ. ಏನು ಏನೋ ನನ್ನ ಮಗನ ಮೇಲೆ ಬೇಜಾರು ಮಾಡ್ಕೊಂಡಿದ್ದೀಯಂತೆ. ಯಾಕೆ? ಅವನ ಮೇಲೆ ನಂಬಿಕೆ ಇಲ್ವಾ? ಕುಸುಮ, ಮುಗಿದು ಹೋಗಿರೋ ಕತೆನ ಮತ್ತೆ ಕೆಣಕೋಕೆ ಹೋಗ್ಬೇಡ. ಅವಳು ಕೋಪ ಮಾಡ್ಕೊಂಡಿದ್ರೆ ಮತ್ತೆ ಇಲ್ಲಿಗೆ ಬರ್ತಿದ್ಲಾ? ರಜನಿ, ನಿನ್ನ ವಿಷ್ಣು ಮಧ್ಯೆ ಏನೇ ಮನಸ್ತಾಪಗಳಿರ್ಬೋದು, ಅವುಗಳನ್ನ ನೀವೇ ಕೂತ್ಕೊಂಡು ಮಾತಾಡಿ ಬಗೆಹರಿಸ್ಕೋಬೇಕು. ಹೋಗು, ವಿಷ್ಣು ಮೇಲೆ ರೂಮಲ್ಲಿದ್ದಾನೆ, ಮಾತಾಡ್ಕೊಳ್ಳಿ. ಸರಿ ಮಾವ. ನನ್ನ ಕಾಲನ್ನೇ ಕಟ್ ಮಾಡ್ತೀಯ? ಎಷ್ಟು ದಿಮಾಕು ನಿನಗೆ? ತಪ್ಪು ಮಾಡ್ತಾ ಇದೀಯ ರಜನಿ, ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದೀಯ. ತಪ್ಪು ಮಾಡಿದ್ದು ನಾನಲ್ಲ ವಿಷ್ಣು, ನೀವು. ಓ, ಬಂದ್ಯಾ? ಬಾ. ನೀನ್ ನನ್ನನ್ನು ಎಷ್ಟೇ ಅವಾಯ್ಡ್ ಮಾಡಿದ್ರು ಇರ್ಲಿಕ್ಕೆ ಬರಲೇಬೇಕು. ಹೌದು ವಿಷ್ಣು, ನನಗೆ ಕೆಲವು ಪ್ರಶ್ನೆಗಳಿಗೆ ಉತ್ತರ ಬೇಕಿತ್ತು, ಅದಕ್ಕೆ ಬಂದಿರೋದು. ಅಂದ್ರೆ ಯಾಕೆ ಹೀಗೆ ಮಾಡಿದ್ರಿ? ಯಾಕೆ ನಮ್ಮ ಪಪ್ಪನ್ನ ಅರೆಸ್ಟ್ ಮಾಡಿಸಿದ್ರಿ? ನಿಮ್ಮಿಂದಾಗಿ ನನ್ನ ಮನೆ ಮಾನ ಮರ್ಯಾದೆ ಎಲ್ಲ ಹೋಯ್ತು. ಏ, ನಿನ್ಗೇನ್ ತಲೆಗೆಲೆ ಕೆಟ್ಟಿದ್ಯಾ? ನಿನ್ನೆಯಿಂದ ಒಂದೇ ಮಾತನ್ನು ಹೇಳ್ತಾ ಇದೆಯಲ್ಲ, ನಾನು ನಿಮ್ಮ ಅಪ್ಪನ್ನ ಅರೆಸ್ಟ್ ಮಾಡಿಸಿಲ್ಲ. ಮತ್ ನೆನ್ನೆ ನೀವೇ ಅರೆಸ್ಟ್ ಮಾಡಿಸಿದ್ದು ಅಂದ್ರಿ. ಏನೋ ಕೋಪದಲ್ಲಿ ಹಾಗಂದೆ. ಕೋಪದಲ್ಲಿ ಹಾಗಂದ್ರು ಅಥವಾ ಕೋಪದಲ್ಲಿ ಅರೆಸ್ಟ್ ಮಾಡಿಸಿದ್ರು? ರಜನಿ, ನನ್ನ ತಲೆ ಕೆಡಿಸ್ಬೇಡ. ನನಗೆ ಕೋಪ ಬಂದ್ರೆ ನಾನೇನು ಅಂತ ನಿನಗೆ ಚೆನ್ನಾಗಿ ಗೊತ್ತು. ನಾನು ಯಾಕೆ ಹಾಗೆ ಮಾಡಲಿ? ನಾನು ಯಾಕೆ ನಿಮ್ಮ ಅಪ್ಪನ ಅರೆಸ್ಟ್ ಮಾಡಿಸ್ಲಿ? ನೀವಲ್ದ ಈ ಕೆಲ್ಸನ ಬೇರೆ ಯಾರು ಮಾಡೋದಕ್ಕೆ ಸಾಧ್ಯ ಇಲ್ಲ ವಿಷ್ಣು. ಯಾಕಂದ್ರೆ ನಮ್ಮ ಅಪ್ಪಂಗೆ ಅಂತ ಶತ್ರು ಯಾರು ಇಲ್ಲ. ಇದ್ರು ಅವ್ರನ್ನ ಅರೆಸ್ಟ್ ಮಾಡಿಸೋ ಅಷ್ಟು ಹೈ ಇನ್ಫ್ಲೂಯೆನ್ಸ್ ಯಾರಿಗೂ ಇಲ್ಲ. ಆದ್ರೆ ನಿಮಗೆ ಎಲ್ಲ ಇನ್ಫ್ಲೂಯೆನ್ಸು ಇದೆ, ಪವರು ಇದೆ. ಅದನ್ನ ಯೂಸ್ ಮಾಡ್ಕೊಂಡು ನನ್ನ ಮೇಲಿನ ದ್ವೇಷಕ್ಕೆ ನನ್ನ ಪಪ್ಪನ ಅರೆಸ್ಟ್ ಮಾಡಿಸಿದ್ರಿ.
ಹೌದಾ? ಆಮೇಲೆ ಮಾಡೋದನ್ನೆಲ್ಲ ಮಾಡ್ಬಿಟ್ಟು ಏನು ಗೊತ್ತಿಲ್ದೇ ಇರೋ ತರ ನಾಟಕ ಆಡ್ಬೇಡಿ ವಿಷ್ಣು. ನೋಡು ರಜನಿ, ಕೊನೆದಾಗ ಹೇಳ್ತೀನಿ, ನಾನು ಈ ಕೆಲಸ ಮಾಡಿಲ್ಲ. ಒಂದ್ ವೇಳೆ ಮಾಡಿದ್ರು ನಾನು ನಿನ್ನ ಹತ್ರ ನೇರವಾಗೇ ಹೇಳ್ತೀನಿ, ನಾಟಕ ಆಡೋ ಅಗತ್ಯ ನನಗಿಲ್ಲ. ನಿಮಗೆ ನಿಮ್ಮ ಅಪ್ಪಾಜಿನ ಕಂಡ್ರೆ ಭಯ. ನೀವು ಇಂಥ ಕೆಲಸ ಮಾಡಿದ್ದೀರಿ ಅಂತ ಅವ್ರಿಗೆ ಗೊತ್ತಾದ್ರೆ ಅವ್ರು ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ಅದಕ್ಕೆ ಈಗ ನೀವು ನನ್ನ ಹತ್ರ ಸುಳ್ಳು ಹೇಳ್ತಾ ಇದ್ದೀರಾ. ರಜನಿ, ನಮ್ಮ ಅಪ್ಪಾಜಿನ ಕಂಡ್ರೆ ನನಗೆ ಭಯ ಇಲ್ಲ, ಅವ್ರ ಕಂಡ್ರೆ ಮರ್ಯಾದೆ ಇದೆ ಅಷ್ಟೇ. ಈ ವಿಷ್ಣುವರ್ಧನ ಯಾರಿಗೂ ಹೆದರಲ್ಲ. ಈಗೇನೋ ನಿಮ್ಮ ಅಪ್ಪಾಜಿನ ಅರೆಸ್ಟ್ ಮಾಡಿಸಿದ್ದು ನಾನೇ ಅಂತ ನನ್ನ ಬಾಯಿಂದ ಬರಬೇಕು ತಾನೆ? ಹೌದು, ನಿಮ್ಮ ಅಪ್ಪಾಜಿನ ಅರೆಸ್ಟ್ ಮಾಡಿಸಿದ್ದು ನಾನೇ. ಅದೇನ್ ಮಾಡ್ತೀಯ ಮಾಡ್ಕೋ, ಈ ವಿಷ್ಣು ಯಾರಿಗೂ ಹೆದರಲ್ಲ. ಅಂತೂ ಒಪ್ಕೊಂಡ್ರಲ್ಲ ವಿಷ್ಣು, ತುಂಬಾ ಥ್ಯಾಂಕ್ಸ್. ನಿಮ್ಮೇಲೆ ನನ್ಗಿಂತ ಜಾಸ್ತಿ ನಂಬಿಕೆ ಇಟ್ಟಿದೆ. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ಪ್ರೀತಿಸ್ತಾ ಇದ್ದೆ. ಅದಕ್ಕೆ ತುಂಬಾ ಒಳ್ಳೆ ಗಿಫ್ಟೇ ಕೊಟ್ರಿ. ನನ್ನ ನಂಬಿಕೆನೆಲ್ಲ ಮಣ್ಪಾಲ್ ಮಾಡಿದ್ರಿ. ಅದಕ್ಕೇನು ಏನಿವಾಗ? ಮನೆ ಬಿಟ್ಟು ಹೋಗ್ತೀಯಾ? ಹೋಗು, ತೊಲಗು. ನೀವು ಇದನ್ನೇ ಬಯಸ್ತಾ ಇದ್ರಿ ಅಲ್ವಾ? ಆಯ್ತು, ನಾನು ನಿಮ್ಮ ಮನೆ ಬಿಟ್ಟು ಹೋಗ್ತೀನಿ. ಇನ್ಯಾವತ್ತೂ ನಿಮ್ಮ ಮುಖನೂ ನೋಡಲ್ಲ. ಗೆಟ್ ಲಾಸ್ಟ್. ರಜನಿ, ರಜನಿ, ಯಾಕೆ ಕಳ್ತಿದ್ಯಾ? ಏನಾಯ್ತು? ಮಾವ, ಅದು ನಿಮ್ಮಿಬ್ಬರು ಗೊಂದಲಗಳು ಇನ್ನೂ ಬಗೆಹರಿದಿಲ್ವಾ? ಮಾವ, ಕಣ್ಣಿಗೆ ಕಾಣಿಸೋ ಪ್ರಪಂಚಕ್ಕೂ ಮನ್ಸು ಬಯಸೋ ಪ್ರಪಂಚಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ನಾನು ಬಯಸಿದ್ದೇನು ಆಗ್ಲಿಲ್ಲ ಮಾವ. ಮಾವ, ನಾನು ಸ್ವಲ್ಪ ದಿನದ ಮಟ್ಟಿಗೆ ನನ್ನ ತವ್ರ ಮನೆಗೆ ಹೋಗ್ಲಾ? ರಜನಿ, ಇದನ್ನೇನು PG ಅನ್ಕೊಂಡಿದ್ಯಾ? ನಿನಗಿಷ್ಟ ಆದಾಗ ಬರೋದಕ್ಕೆ, ಇಷ್ಟ ಆಗದಿರೋವಾಗ ಹೋಗೋದಿಕ್ಕೆ. ಗಂಡನ ಮನೆ ಅನ್ನೋ ಗೌರವನೇ ಇಲ್ಲ ನಿನಗೆ. ನಿನ್ನಂತ ಹೆಣ್ಣು ನಾನೆಲ್ಲೂ ನೋಡಿಲ್ಲ. ರಜನಿ, ಜೀವನ ಅಂದ್ರೆ ಏನು ಅನ್ಕೊಂಡಿದ್ಯಾ? ಆಟದ ಮೈದಾನನ ನಿನ್ಗಿಷ್ಟ ಬಂದಂಗೆ ಆಡೋದಿಕ್ಕೆ? ಗೊತ್ತು ಅತ್ತೆ, ಆದ್ರೆ ಸದ್ಯಕ್ಕೆ ನನ್ನ ಜೀವನನೂ ಒಂಥರ ಆಟದ ಮೈದಾನದ ಥರನೇ ಆಗಿದೆ. ನಂಗೆ ನಮ್ಮಮ್ಮನ ನೋಡ್ಬೇಕತ್ತೆ. ಮಾವ ಪ್ಲೀಸ್, ನಾನಂತ ಅವ್ರ ಮನೆಗೆ ಹೋಗ್ತೀನಿ. ಅಷ್ಟಿದ್ದಳು ಮತ್ತೆ ಯಾಕೆ ವಾಪಸ್ ಬಂದೆ?
ನೀನು ಬರ್ದೇ ಹೋಗಿದ್ರೆ ನಮ್ಮ ಪ್ರಾಣ ಹೋಗ್ತಿತ್ತಾ? ನೋಡು ರಜನಿ, ಸಲಿಗೆ ಕೊಡ್ತಾರೆ ಅಂತ ಅದನ್ನ ದುರುಪಯೋಗ ಮಾಡ್ಕೊಳಕ್ ಹೋಗ್ಬೇಡ. ಅತ್ತೆ, ನಂಗೆ ಈಗಾಗಲೇ ತುಂಬಾ ಬೇಜಾರಾಗಿದೆ. ಮತ್ತೆ ಬೈಬೇಡಿ ಅತ್ತೆ. ರಜನಿ, ನಿನಗೇನು ಅನ್ಸುತ್ತೋ ಹಾಗೆ ಮಾಡಮ್ಮ. ನಮ್ಮ ಮನಸ್ಸಿಗೆ ಏನು ಅನ್ಸುತ್ತೋ ನಾವು ಹಾಗಿರ್ಬೇಕು. ಮನಸ್ಸು ಸರಿ ಇಲ್ಲದೆ ಇದ್ರೆ ದೇವ್ರ ಪ್ರತ್ಯಕ್ಷ ಆದರೂ ಏನೂ ಪ್ರಯೋಜನ ಇಲ್ಲ. ನೀನು ತವ್ರ ಮನೆಗೆ ಹೋಗ್ಬಾ. ಯಾವಾಗ ಬರ್ತೀಯ ಅಂತ ನಾನು ಕೇಳಲ್ಲ. ಆದರೆ ಆದಷ್ಟು ಬೇಗ ನಿನ್ನ ಮನಸ್ಸು ಸರಿ ಹೋಗಲಿ ಅಂತ ನಾನು ಆಶಿಸ್ತೀನಿ. ನಿಮ್ಮಿಬ್ಬರ ಮಧ್ಯೆ ಏನೋ ಆಗಿದೆ. ನೀನು ಹೋಗ್ಬಾ. ಬರ್ತೀನತ್ತೆ. ಇನ್ನೂ ತಲೆ ಮೇಲೆ ಕೂರ್ಸ್ಕೊಳ್ಳಿ ಇವಳನ್ನ. ಒಂದಿನ ಗೊತ್ತಾಗತ್ತೆ ನಿಮಗೆ ನಾನು ಹೇಳಿದೆ ಸರಿ ಅಂತ. ಕುಸುಮ, ನೀನ್ ಮಾತಲ್ಲಿ ಏನೂ ತಪ್ಪಿಲ್ಲ. ಅತ್ತೆಯಾಗಿ ನೀನು ಮಾತಾಡಿದ್ದು ಸರಿಯಾಗೇ ಇದೆ. ಆದರೆ ರಜನಿ ಮನಸ್ಸು ಅವಳ ಹತೋಟಿಯಲ್ಲಿ ಇಲ್ಲ. ಮನಸ್ಸು ಹತೋಟಿಯಲ್ಲಿ ಇಲ್ದಿರುವಾಗ ನಾವೇನು ಹೇಳೋಕೆ ಹೋಗ್ಬಾರ್ದು. ರಜನಿಗೆ ವಿಷ್ಣು ಮೇಲೆ ಪ್ರೀತಿ ಇದೆ. ಪ್ರೀತಿಗೆ ನೋವಾಗಿದೆ. ಅದು ವಾಸಿ ಆಗೋದಕ್ಕೆ ಏಕಾಂತ ಬೇಕು. ಮನಸ್ಸಿನ ದುಗುಡುಗಳು ಕಂಟ್ರೋಲಿಗೆ ಬಂದ್ರೆ ಎಲ್ಲ ಸರಿ ಹೋಗುತ್ತೆ. ವಿಷ್ಣು ಅವಳ ಮನಸ್ಸಿಗೆ ನೋವಾಗೋ ಹಾಗೆ ಏನೋ ಹೇಳಿದಾನೆ. ನಾನು ಅವನ ಹತ್ರ ಮಾತಾಡ್ತೀನಿ. ಮನೆ ಬಿಟ್ಟು ಹೋಗ್ತೀಯಾ? ಹೋಗು ಹೋಗು, ತೊಲಗು ತೊಲಗು. ಈಗೇನೋ ನಿಮ್ಮಪ್ಪ ದಿನ ಅರೆಸ್ಟ್ ಮಾಡಿಸಿದ್ದು ನಾನೇ ಅಂತ ನನ್ನ ಬಾಯಿಂದ ಬರಬೇಕು ತಾನೆ? ಹೌದು, ನಿಮ್ಮಪ್ಪ ದಿನ ಅರೆಸ್ಟ್ ಮಾಡಿಸಿದ್ದು ನಾನೇ. ಅದೇನ್ ಮಾಡ್ತೀಯ ಮಾಡ್ಕೋ. ಈ ವಿಷ್ಣು ಯಾರಿಗೂ ಹೆದರಲ್ಲ. ರಜನಿ ಜೊತೆ ಮಾತಾಡಿದ್ಯಾ? ಅಪ್ಪಾಜಿ, ಹ್ಞೂ ಅಪ್ಪಾಜಿ, ಮಾತಾಡಿದೆ. ಏನಂತ ಮಾತಾಡಿದೆ? ನೀವು ಅಪ್ಪನ ಅರೆಸ್ಟ್ ಮಾಡಿಸಿದ್ದು ನಾನಲ್ಲ ಅಂತ ಹೇಳಿದೆ. ಆದರೆ ಅವಳು ಕೇಳೋದಕ್ಕೆ ರೆಡಿ ಇರಲಿಲ್ಲ. ಅದಕ್ಕೇನಂದೆ?
ಅದು ಅಪ್ಪಾಜಿ ಅವಳ ಮೇಲೆ ಕೋಪ ಮಾಡ್ಕೊಂಡಿಯಲ್ಲ? ವಿಷ್ಣು, ಇಷ್ಟೊಂದು ಕೋಪ ಒಳ್ಳೇದಲ್ಲ. ಅದರಿಂದ ಆರೋಗ್ಯನೂ ಹಾಳು, ಜೀವನನೂ ಹಾಳು. ಕೋಪ ಮಾಡ್ಕೊಳ್ಳೋದ್ರಿಂದ ಏನು ಸಿಗಲ್ಲ ಮಗನೇ. ಬೆಂಕಿಯಿಂದ ಬೂದಿ ಸಿಗತ್ತೆ, ಆದ್ರೆ ಅದೇ ಉರಿಯೋ ದೀಪದಿಂದ ಬೆಳಕು ಸಿಗತ್ತೆ. ನಾನು ನಿನ್ನ ವಯಸ್ಸು ದಾಟಿ ಬಂದಿದ್ದೀನಿ. ಇಷ್ಟೊಂದು ಕೋಪ ಯಾವತ್ತೂ ಮಾಡ್ಕೊಂಡಿರಲಿಲ್ಲ. ಅಪ್ಪಾಜಿ ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಕೋಪ ಬರುತ್ತೆ ಅಪ್ಪಾಜಿ. ಒಂದ್ಸಲ ಹೇಳೋದನ್ನ ಅರ್ಥ ಮಾಡ್ಕೋಬೇಕಲ್ವಾ? ಅಲ್ಲ ಅಪ್ಪಾಜಿ, ಪದೇ ಪದೇ ಹೇಳೋದಕ್ಕೆ ಹಿಂಸೆ ಆಗುತ್ತೆ. ವಿಷ್ಣು, ರಜನಿಗಿರೋ ಮನಸ್ಥಿತಿನಲ್ಲಿ ಅವಳು ಯಾವುದನ್ನೂ ಅಷ್ಟು ಸುಲಭವಾಗಿ ನಂಬೋದು ಕಷ್ಟ. ಅವಳ ಮನೆ ಪರಿಸ್ಥಿತಿ ಹಾಗಿದೆ. ನೀನು ಅವಳ ಜೊತೆಗೆ ಸ್ವಲ್ಪ ಸಮಾಧಾನವಾಗಿ ಮಾತಾಡಬೇಕಾಗಿತ್ತು. ಎಷ್ಟು ಅಂತ ಸಮಾಧಾನ ಮಾಡೋದಪ್ಪಾಜಿ? ತಮಾಷೆಗೆ ಒಂದು ಮಾತು ಹೇಳೋದಕ್ಕೆ ಅವಳು ಇಷ್ಟೊಂದು ಸೀರಿಯಸ್ ಆಗಿ ತಗೊಳ್ತಾಳೆ ಅಂತ ನಂಗೆ ಗೊತ್ತಿರಲಿಲ್ಲ. ಎಲ್ಲ ಮಾತುಗಳು ಹರಿತವಾಗಿದ್ರೆ ತುಂಬಾ ಕಷ್ಟ ವಿಷ್ಣು. ಕೆಲವೊಮ್ಮೆ ನಾವು ತಮಾಷೆಗೆ ಮಾತಾಡ್ತೀವಿ, ಆದರೆ ಪರಿಸ್ಥಿತಿ ನಮ್ಮನ್ನ ವಿಲನ್ ಮಾಡಿಬಿಡತ್ತೆ. ವಿಷ್ಣು, ರಜನಿ ಬಗ್ಗೆ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವಳು ಎಲ್ಲರಂತಲ್ಲ, ಅವಳು ಈ ಮನೆಗೆ ಒಳ್ಳೇದಾಗ್ಲಿ ಅಂತ ಬಯಸೋ ಹೆಣ್ಣು. ಇಷ್ಟೆಲ್ಲ ಆಗೋದಕ್ಕೆ ಕಾರಣ ನಿನ್ನ ಮಾತುಗಳು. ನಿನ್ನ ಕೋಪದಿಂದ ಇಷ್ಟೆಲ್ಲ ಅನಾಹುತ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಏನಪ್ಪಾಜಿ? ನೀನೇ ಹೋಗಿ ರಜನಿನ ಕರ್ಕೊಂಡು ಬರಬೇಕು. ಅದೇನು ಮಾಡ್ತೀಯೋ ಗೊತ್ತಿಲ್ಲ, ಆದರೆ ರಜನಿ ಮತ್ತೆ ಖುಷಿ ಖುಷಿಯಾಗಿ ಈ ಮನೆಗೆ ಬರಬೇಕು. ಇದು ನಾನು ನಿನಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಅಂತ ತಿಳ್ಕೊಬೇಡ, ಆರ್ಡರ್ ಮಾಡ್ತಾ ಇದ್ದೀನಿ. ಆದರೆ ಅವಳು ನನ್ನ ಮಾತು ಒಪ್ಕೊಳ್ಳೋಕೆ ರೆಡಿ ಇಲ್ಲ ಅಪ್ಪಾಜಿ. ಅದು ನನಗೆ ಗೊತ್ತಿಲ್ಲ ವಿಷ್ಣು. ನೀನು ಅವಳ ಗಂಡ, ಅವಳನ್ನ ಹೇಗೆ ಸಮಾಧಾನ ಮಾಡಿ ಕರ್ಕೊಂಬರ್ಬೇಕು ಅನ್ನೋದು ನಿನಗೆ ಗೊತ್ತಿರಬೇಕು ಅಷ್ಟೇ. ಕರ್ಕೊಂಬರ್ಬೇಕು ಅಂದ್ರೆ ಕರ್ಕೊಂಬರ್ಬೇಕು. ಸರಿ ಅಪ್ಪಾಜಿ. ಇವತ್ತು ನನ್ನ ಕೈಯಾರೆ ನಾನೇ ಅಡುಗೆ ಮಾಡ್ತೀನಿ, ಹಾಗೆ ಸ್ವೀಟು ಮಾಡ್ತೀನಿ. ಇವತ್ತು ಫುಲ್ ಸೆಲೆಬ್ರೇಟ್ ಮಾಡಬೇಕು. ನಿಖಿತಾ, ಏನ್ ತುಂಬಾ ಖುಷಿಯಾಗಿದ್ಯಾ? ಖುಷಿ ಆಗದೆ ಇರೋದಕ್ಕಾಗತ್ತಾ ಅತ್ತೆ? ನಮ್ಮ ಶತ್ರು ಅಂದ್ರೆ ಆ ರಜನಿನ ಮನೆ ಬಿಟ್ಟು ತೊಲಗಿಸ್ಬೇಕು ಅಂತ ನಾವೆಷ್ಟೆಲ್ಲ ಟ್ರೈ ಮಾಡಿದ್ವಿ, ಆದ್ರೆ ಆಗ್ಲೇ ಇಲ್ಲ. ಇವತ್ತು ನೋಡಿದ್ರೆ ಅವಳೇ ಮನೆ ಬಿಟ್ಟು ತೊಲಗಿದ್ದಾಳೆ. ನಿಖಿತಾ, ಸ್ವಲ್ಪ ಸಮಾಧಾನ ಮಾಡ್ಕೊ. ಅವಳೇನು ಪರ್ಮನೆಂಟ್ ಆಗಿ ಮನೆ ಬಿಟ್ಟು ಹೋಗಿಲ್ಲ. ಇವರು ವಿಷ್ಣು ಹತ್ರ ಮಾತಾಡೋಕೆ ಹೋಗಿದ್ದಾರೆ. ರಜನಿನ ಕರ್ಕೊಂಬ ಅಂತ ಇವರು ಖಂಡಿತ ವಿಷ್ಣುನ ಒಪ್ಪಿಸ್ತಾರೆ. ಏನ್ ಮಾಡಿದ್ರು ಅವಳು ಬರಲ್ಲ ಅತ್ತೆ. ಅವಳೇನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಅವಳು ಯಾರನ್ನಾದ್ರೂ ಪ್ರೀತಿಸಿದ್ರೆ ಲೆಕ್ಕಕ್ಕಿನ್ನ ಜಾಸ್ತಿ ಪ್ರೀತಿಸ್ತಾಳೆ. ಅದೇ ಬೇಜಾರು ಮಾಡ್ಕೊಂಡ್ರೆ ಅವಳನ್ನ ಸಮಾಧಾನ ಮಾಡೋದು ತುಂಬಾ ಕಷ್ಟ. ನಿಖಿತಾ, ಮಗು ಹುಟ್ಟಕ್ಕಿಂತ ಮುಂಚೆನೆ ತೊಟ್ಲು ತಗೋ ತಪ್ಪು. ಮೊದಲು ಅವಳು ಪರ್ಮನೆಂಟ್ ಆಗಿ ಬರಲ್ಲ ಅನ್ನೋದು ಕನ್ಫರ್ಮ್ ಆಗಲಿ, ಆಮೇಲೆ ನೋಡೋಣ. ನೀವೇನೇ ಹೇಳಿ ಅತ್ತೆ, ನನಗಂತೂ ಅವಳು ಬರಲ್ಲ ಅನ್ನೋದು ಕನ್ಫರ್ಮ್. ನಾನಂತೂ ಸೆಲೆಬ್ರೇಟ್ ಮಾಡ್ತೀನಿ. ಅದೇನು ಮಾಡ್ತೀಯೋ ಗೊತ್ತಿಲ್ಲ, ಆದರೆ ರಜನಿ ಮತ್ತೆ ಖುಷಿ ಖುಷಿಯಾಗಿ ಈ ಮನೆಗೆ ಬರಬೇಕು. ಇದು ನಾನು ನಿನಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಅಂತ ತಿಳ್ಕೊಬೇಡ, ಆರ್ಡರ್ ಮಾಡ್ತಾ ಇದ್ದೀನಿ. ಆಯ್ತು, ನಾನು ನಿಮ್ಮ ಮನೆ ಬಿಟ್ಟು ಹೋಗ್ತೀನಿ. ಇನ್ಯಾವತ್ತೂ ನಿಮ್ಮ ಮುಖನೂ ನೋಡಲ್ಲ.